ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. 2 ವೃತ್ತಾಂತ 6ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದಾವೀದನಿಗೆ ಆತನ ಬಾಯಿ ನುಡಿದದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿ ಅದೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಜೀವಿತದಲ್ಲಿ ನುಡಿದಿರುವಂತಹ ಕಾರ್ಯಗಳನ್ನ, ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ವಾಗ್ದಾನಗಳನ್ನ ಆತನ ಹಸ್ತವು ನಮ್ಮ ಸಂಗಡಿಗನಾಗಿ ಇದ್ದು, ಆತನ ಭುಜಬಲವು ನಮ್ಮ ಜೊತೆಗಾರನಾಗಿ ಇದ್ದು, ಅದನ್ನ ಅದೇನ್ ಮಾಡುವಂತದ್ದಾಗಿದೆ, ಕ್ರಿಯಾರೂಪಕ್ಕೆ ಕೊಂಡು ಬರುವಂತದ್ದಾಗಿದೆ, ನೆರವೇರಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ವಾಗ್ದಾನಗಳನ್ನ ಆತನ ಹಸ್ತವು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ನೆರವೇರಿಸುವಂತದ್ದಾಗಿದೆ. ದಾವೀದನ ಜೀವಿತದಲ್ಲಿ ದೇವರ ಆತ್ಮನು ನುಡಿದಂತಹ ಮಾತುಗಳನ್ನ ಆತನ ಹಸ್ತ ಏನ್ ಮಾಡಿತು, ನೆರವೇರಿಸಿತು. ಅದೇ ಪ್ರಕಾರವೇ ದಾವೀದನೊಂದಿಗೆ ಮಾತನಾಡಿದಂತಹ ದೇವರು ಇವತ್ತು ನಮ್ಮೊಂದಿಗೂ ಕೂಡ ಮಾತನಾಡುವವರಾಗಿದ್ದಾರೆ. ದಾವೀದನ ಜೊತೆಗಾರನಾಗಿದ್ದಂತಹ ದೇವರು ಇವತ್ತು ನಮ್ಮ ಜೊತೆಗಾರನಾಗಿದ್ದಾರೆ. ದಾವೀದನಿಗೆ ಜಯವನ್ನು ಅನುಗ್ರಹಿಸಿದಂತಹ ದೇವರು, ದಾವೀದನೊಂದಿಗೆ ಇದ್ದಂತಹ ದೇವರ ಹಸ್ತವು ಇವತ್ತು ಅನುದಿನವೂ ನಮ್ಮೊಂದಿಗೆ ಇದ್ದು ಜಯವನ್ನು ಅನುಗ್ರಹಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಬಿದ್ದು ಹೋಗಿರುವಂತಹ ಸಮಯದಲ್ಲಿ, ಕಣ್ಣೀರಿಡುವಂತಹ ಸಮಯದಲ್ಲಿ ಕರ್ತನ ನಮ್ಮೊಟ್ಟಿಗೆ ಮಾತನಾಡಿದನಲ್ವಾ, ಅನೇಕ ವಾಗ್ದಾನಗಳನ್ನ ಕೊಟ್ಟು ನಮ್ಮನ್ನ ಬಲಪಡಿಸಿದನಲ್ವಾ, ಆ ವಾಗ್ದಾನಗಳನ್ನ ಆತನ ಬಾಯಿ ನುಡಿಯಿತು ನೆರವೇರಿಸುವಂತದ್ದು ಆತನ ಹಸ್ತವಾಗಿದೆ. ಆತನ ಹಸ್ತ ಅನುದಿನವೂ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ನಾವು ಪ್ರಾರ್ಥಿಸಬೇಕು, ದೇವರೇ, ದಾವೀದನ ಜೀವಿತದಲ್ಲಿ ಸ್ವಾಮಿ ನಿನ್ನ ಕರ ಹಸ್ತ ಅವನ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನಗಳನ್ನ ನೆರವೇರಿಸಿತು. ಅದೇ ಪ್ರಕಾರವೇ ನನ್ನ ಜೀವಿತದಲ್ಲಿಯೂ ಕೂಡ ನೀವು ಅನೇಕ ವಾಗ್ದಾನಗಳನ್ನ ಮಾಡಿದ್ದೀರಿ. ಈಗ ನಿಮ್ಮ ಹಸ್ತವನ್ನ ನನ್ನ ಮೇಲೆ ಇಟ್ಟು ದೇವರೇ ಅದನ್ನ ನೀನು ನೆರವೇರಿಸು, ಬಲಪಡಿಸು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ನಮ್ಮ ವಾಗ್ದಾನಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ನೆರವೇರಿಸುವವರಾಗಿದ್ದಾರೆ. ಯಾಕಂದ್ರೆ ಆತನು ನಮ್ಮನ್ನ ಏನ್ ಮಾಡುವುದಿಲ್ಲ, ಬಿಟ್ಟು ಬಿಡುವವನಲ್ಲ, ಬಿಟ್ಟು ಹೋಗುವವನಲ್ಲ, ಆತನು ನೆರವೇರಿಸಿಕೊಡುವವನ್ ಆತನಾಗಿದ್ದಾನೆ. ದಾವೀದನೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗಿರುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಬಾಯಿ ನುಡಿದಿರುವಂತಹ ಒಂದೊಂದು ವಾಗ್ದಾನಗಳನ್ನ ನಿನ್ನ ಹಸ್ತವು ನಿನ್ನ ಜನರ ಜೀವಿತದಲ್ಲಿ ನೆರವೇರಿಸಲಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.